ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ YM ಮಲ್ಲಪ್ಪ ಜೋದವರ ಆತ್ಮೀಯರೇ. ಇವತ್ತು ಬಹಳ ಪ್ರಮುಖವಾಗಿ ಮತ್ತು KPSC ಬಗ್ಗೆ, ಅದರಲ್ಲೂ ಸುಮಾ ಶಿವಶಂಕರಪ್ಪ ಸಾವ್ಕಾರ್ ಈ ಅಭ್ಯರ್ಥಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಕೈಗಾರಿಕಾ ವಿಸ್ತರಣಾಧಿಕಾರಿಯಾಗಿ ಸೆಲೆಕ್ಷನ್ ಆಗಿದ್ದಾರೆ. ಇವತ್ತು ಅದಕ್ಕೆ ಆಬ್ಜೆಕ್ಷನ್ ಬಂದದ್ದು. ಏನಪ್ಪ ಅಂದರೆ, ಇವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ಅಂತ ಈ ಹಿಂದೂ ಇದನ್ನು ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಸಾವ್ಕಾರ್ ಏನಿದ್ದಾರೆ ನಿಮಗೆ ಗೊತ್ತದ, ಶಿವಶಂಕರಪ್ಪ ಸಾವ್ಕಾರ್. ಇವರು KPSC ಅಧ್ಯಕ್ಷರು 2021ರಿಂದ ಇಲ್ಲಿವರೆಗೆ ಇದ್ದಾರೆ. ಅದಕ್ಕೆ ಪೂರ್ವದಲ್ಲಿ ಸದಸ್ಯರು ಇದ್ದರು. ಇವರು ಇನ್ಕಮ್ ಇವರು ಎಷ್ಟು 40,000 ಹಚ್ಚಿದ್ದಾರೆ ಕಾಣ್ತದೆ. ಹೀಗಾಗಿ ಕೆರೆ ಪದರದ ಕೊಡಬೇಕಾಗಿದ್ರೆ 3Bಗೆ ಆ್ಯಕ್ಚುಲಿ 3B ಮತ್ತು ಇದು ಈ ಒಂದು ಏನಪ್ಪ ಅಂತಂದ್ರೆ 3A ಇವಾಗೆಲ್ಲ ವಿಶೇಷವಾಗಿ 6 ಲಕ್ಷ 8 ಲಕ್ಷ ತನಕ ಇನ್ಕಮ್ ಅದ, ಅಷ್ಟರೊಳಗೆ ಇದ್ದವ್ರು ಕೊಡಲಿಕ್ಕೆ ಬರ್ತದೆ ಅಂತೇಳಿ. ಬಟ್ ಇಲ್ಲಿ ತಿಂಗಳಿಗೆನೇ ಇವರು ಮೊದಲೇ ಮೂಲ ವೇತನ 2,05,100 ಇತ್ತು. ಅಧ್ಯಕ್ಷರಾಗದಿದ್ದ. ಅಧ್ಯಕ್ಷರಾದ್ಮೇಲೆ ಅವ್ರದ್ದು ಎಷ್ಟಾಗ್ಯದಪ್ಪ ಅಂದ್ರೆ 2,25,000. ಮತ್ತು ಬತ್ತಾಗಿತ್ತು ಬೇರೆ ಇವ್ರ ತಂದೆ ಇನ್ಕಮ್ ಇಟ್ಕೊಂಡು ತಂದೆ ತಾಯಿದ್ರೆ ಹಿಡಿತಾ ಇದ್ದಾರೆ. ಮದುವೆ ಆದ್ರೆ ಗಂಡಂದಿರ್ಬೋದು, ಅದು ಚಂದ್ರ ತಕ್ಕಂಗೆ ಇಲ್ಲೆಲ್ಲ ಗೊಂದಲಗಳಿದ್ದಾವೆ, ಅದೇನೂ ಇರಲಿ. ಈಗ ಸುಮಾ ಅವರು ಈ KPSC ಅಧ್ಯಕ್ಷರ ಮಗಳು ಅನ್ನೋ ಕಾರಣಕ್ಕಾಗಿ ಇವರೇನು ಜನರಲ್ದಲ್ಲಿ ಸೆಲೆಕ್ಷನ್ ಆಗಬೇಕಾಗಿತ್ತು, ಅದೇನು ತಕರಾರಿಲ್ಲ. ಆದರೆ ಅದು 3B ಹಚ್ಚಿ ಇವರಾಗಿದ್ದಾರೆ. ಇದು 3B ಕುಂಡ್ರದಿಲ್ಲ ಕೆರೆ ಪದರದಾಗ ಅನ್ನುವಂಥದ್ದು ದೊಡ್ಡ ಮೂಲ ಆರೋಪ. ಹೀಗಾಗಿ ಆದರೆ ಇದಕ್ಕೆ ತಡೆ ಸಿಕ್ಕದ ಹೈಕೋರ್ಟ್ನಿಂದ ಈ ವಿಷಯದಲ್ಲ. ಈ ನೆಲಗಟ್ಟಿನಲ್ಲೇ ಶಿವಶಂಕರಪ್ಪನವರು ನೀವು ರಾಜೀನಾಮೆ ಕೊಡುವ ಅಧ್ಯಕ್ಷರಿಗೆ ಅಂದಾಗ ಅದು ತೊಗೊಂಡು ಹೋಗಿ ಏನೋ ಸ್ಟೇ ತೊಗೊಂಡಿದ್ದಾರೆ. ಆ ಸ್ಟೇ ತೊಗೊಂಡು ನ್ಯಾಯದಲ್ಲಿ ಏನಾಗ್ತದೆ ನೋಡೋಣೋದಲ್ರಿ, ಅದು ಚರ್ಚೆ ಆ ವಿಷಯದಲ್ಲೇ. ಆದ್ರೆ ಈ ಒಬ್ಬ ಅಧ್ಯಕ್ಷರಾಗಿ ಈ ಕೆಲಸ ಮಾಡೋದು ಎಷ್ಟು ಸರಿ ಅಂತ, ಯಾಕೆ ಒಂದು ಆದರ್ಶ ಮೂಡಬೇಕಾಗಿದೆ. ಈಗಾಗಲೇ KPSC ಬದಲಾಗಿ ಅಂತ